ದಿನಾಂಕ 28/1/2026 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಪ್ರಿಯಾತಿ ಪ್ರಿಯ ಶಿವ ತಂದೆ ಬಂದಿದ್ದಾರೆ. ತಾವು ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ತಾವು ಅವರ ಶ್ರೀಮತದಂತೆ ನಡೆಯಿರಿ. ಪ್ರಶ್ನೆ: ಮನುಷ್ಯರು ಪರಮಾತ್ಮನ ಪ್ರತಿಯಾಗಿ ಯಾವ ಎರಡು ಮಾತುಗಳನ್ನು ಒಬ್ಬರಿಗಿಂತ ಒಬ್ಬರು ಭಿನ್ನವಾಗಿ ಹೇಳುತ್ತಾರೆ? ಉತ್ತರ: ಒಂದು ಕಡೆ ಹೇಳುತ್ತಾರೆ ಪರಮಾತ್ಮ ಅಖಂಡ ಜ್ಯೋತಿ ಎಂದು, ಮತ್ತೊಂದು ಕಡೆ ಹೇಳುತ್ತಾರೆ ಅವರಂತೂ ನಾಮರೂಪದಿಂದ ಭಿನ್ನ ಎಂದು. ಈ ಎರಡು ಮಾತುಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಯಥಾರ್ಥ ರೂಪದಿಂದ ತಿಳಿದುಕೊಳ್ಳದಿರುವ ಕಾರಣದಿಂದಾಗಿ ಎಲ್ಲರೂ ಪತಿತರಾಗುತ್ತಿದ್ದಾರೆ. ತಂದೆ ಯಾವಾಗ ಬರುತ್ತಾರೆ ಆಗ ತನ್ನ ಸರಿಯಾದ ಪರಿಚಯ, ಸತ್ಯ ಪರಿಚಯವನ್ನು ಕೊಡುತ್ತಾರೆ. ಗೀತೆ: ಸತ್ತರೂ ನಿಮ್ಮ ಮಡಿಲಲ್ಲಿ, ನಿಮ್ಮ ಮಾರ್ಗದಲ್ಲಿ ಬಾಬಾ, ಬದುಕಿದರೂ ನಿಮ್ಮ ಮಡಿಲಲ್ಲಿ, ನಿಮ್ಮ ಮಾರ್ಗದಲ್ಲಿ. ಓಂ ಶಾಂತಿ. ಮಕ್ಕಳು ಹಾಡನ್ನು ಕೇಳಿದ್ದೀರಾ? ಯಾವಾಗ ಯಾರಾದರೂ ಶರೀರ ಬಿಡುತ್ತಾರೆ ಆಗ ತಂದೆಯ ಬಳಿ ಜನ್ಮ ತೆಗೆದುಕೊಳ್ಳುತ್ತಾರೆ. ಹೇಳಲಿಕ್ಕೆ ಇದೇ ಬರುತ್ತೆ, ತಂದೆಯ ಬಳಿ ಜನ್ಮ ಪಡೆದರು, ತಾಯಿಯ ಬಳಿ ಜನ್ಮ ಪಡೆದರು ಎಂದು ತಾಯಿಯ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ. ತಂದೆಗೆ ಶುಭಾಶಯ ಹೇಳುತ್ತಾರೆ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಆತ್ಮರಾಗಿದ್ದೇವೆ. ಅದಂತೂ ಶರೀರದ ಮಾತಾಯಿತು. ಒಂದು ಶರೀರ ಬಿಟ್ಟು ಮತ್ತೊಂದು ತಂದೆಯ ಬಳಿ ಹೋಗಿ ಜನ್ಮ ಪಡೆದುಕೊಳ್ಳುತ್ತಾರೆ. ನೀವು 84 ಜನ್ಮಗಳಲ್ಲಿ 84 ಸಾಕಾರಿ ತಂದೆಯರ ಬಳಿ ಜನ್ಮ ಪಡೆದಿದ್ದೀರಾ. 84 ಜನ ಸಾಕಾರಿ ತಂದೆಯರು ಸಿಕ್ಕಿದ್ದಾರೆ. ವಾಸ್ತವದಲ್ಲಿ ಅಸಲಿನಲ್ಲಿ ನಿರಾಕಾರ ತಂದೆಗೆ ಮಕ್ಕಳಾಗಿದ್ದೀರಾ. ತಾವು ಆತ್ಮ ಪರಂಪಿತ ಪರಮಾತ್ಮನಿಗೆ ಮಗುವಾಗಿದ್ದೀರಾ. ಇರುವಂತಹ ಸ್ಥಾನವೂ ಸಹ ನಿರ್ವಾಣ ಧಾಮ ಅಥವಾ ಶಾಂತಿ ಧಾಮವಾಗಿದೆ. ತಾವು ಅಲ್ಲಿನ ನಿವಾಸಿಗಳಾಗಿದ್ದೀರಾ. ತಂದೆಯೂ ಸಹ ಅಲ್ಲಿ ಇರುತ್ತಾರೆ. ಇಲ್ಲಿ ಬಂದು ತಾವು ಲೌಕಿಕ ತಂದೆಗೆ ಮಕ್ಕಳಾಗುತ್ತೀರಾ ಮತ್ತು ಪಾರಲೌಕಿಕ ತಂದೆಯನ್ನು ಮರೆಯುತ್ತೀರಾ. ಸತ್ಯಯುಗದಲ್ಲಿಯೂ ತಾವು ಸುಖಿಗಳಾಗುತ್ತೀರಾ ಅಂದಾಗ ಆ ಪಾರಲೌಕಿಕ ತಂದೆಯನ್ನು ಮರೆಯುತ್ತೀರಾ. ಸುಖದಲ್ಲಿ ಆ ತಂದೆಯನ್ನು ಯಾರೂ ಸ್ಮರಿಸುವುದಿಲ್ಲ. ದುಃಖದಲ್ಲಿ ನೆನಪು ಮಾಡುತ್ತಾರೆ ಮತ್ತು ನೆನಪು ಸಹ ಆತ್ಮವೇ ಮಾಡುತ್ತದೆ. ಯಾವಾಗ ಲೌಕಿಕ ತಂದೆಯನ್ನು ನೆನಪು ಮಾಡಲಾಗುವುದು ಆಗ ಬುದ್ಧಿ ಶರೀರದ ಕಡೆ ಹೋಗುತ್ತದೆ. ಈ ಬಾಬಾ ಯಾವ ತಂದೆಯನ್ನು ನೆನಪು ಮಾಡುತ್ತೀರಾ? ಓ ಬಾಬಾ ಎಂದು ಹೇಳುತ್ತೀರಾ. ಇಬ್ಬರೂ ತಂದೆಯರೇ. ರೈಟ್ ಅಕ್ಷರ ಬಾಬಾ ಅಂದರೆ ತಂದೆ ಆಗಿದೆ. ಇವರು ಫಾದರೇ ಆಗಿದ್ದಾರೆ, ಅವರು ಫಾದರ್ ಆಗಿದ್ದಾರೆ. ಆತ್ಮ ಆ ಆತ್ಮೀಕ ತಂದೆಯನ್ನು ನೆನಪು ಮಾಡುತ್ತದೆ ಅಂದಾಗ ಬುದ್ಧಿ ಅಲ್ಲಿ ಹೋಗುವುದು. ಈ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ಬಾಬಾರವರು ಬಂದಿದ್ದಾರೆ, ನಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ತಂದೆ ಹೇಳುತ್ತಾರೆ, ಮೊಟ್ಟ ಮೊದಲು ನಿಮ್ಮನ್ನು ನಾನು ಸ್ವರ್ಗದಲ್ಲಿ ಕಳುಹಿಸಿದ್ದೆ. ತಾವು ಬಹಳ ಬಹಳ ಶ್ರೀಮಂತರಿದ್ದೀರಿ. ನಂತರ 84 ಜನ್ಮಗಳನ್ನು ಪಡೆದು ಡ್ರಾಮಾ ಪ್ಲ್ಯಾನ್ ಅನುಸಾರ ಈಗ ತಾವು ದುಃಖಿಗಳಾಗಿದ್ದೀರಾ. ಈಗ ಡ್ರಾಮಾನುಸಾರವಾಗಿ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ. ನೀವು ಆತ್ಮ ಮತ್ತು ಶರೀರ ರೂಪಿ ವಸ್ತ್ರ ಸತೋ ಪ್ರಧಾನವಾಗಿತ್ತು. ಗೋಲ್ಡನ್ ಏಜಿಂದ ಸಿಲ್ವರ್ ಏಜಲ್ಲಿ ಆತ್ಮ ಬಂದಿತು ಅಂದಾಗ ಶರೀರವೂ ಸಹ ಸಿಲ್ವರ್ ಏಜಲ್ಲಿ ಬಂದಿತ್ತು. ಅನಂತರ ಕಾಪರ್ ಏಜಲ್ಲಿ ಬಂದಿದ್ದೀರಾ. ಈಗಂತೂ ನೀವು ಆತ್ಮ ಬಿಲ್ಕುಲ್ ಪತಿತ ಆಗಿದ್ದೀರಾ ಅಂದಾಗ ಶರೀರವೂ ಸಹ ಪತಿತ ಆಗಿದೆ. ಹೀಗೆ 14 ಕ್ಯಾರೆಟ್ ಚಿನ್ನ ಯಾರೂ ಇಷ್ಟಪಡುವುದಿಲ್ಲ, ಕಪ್ಪಾಗತ್ತೆ. ತಾವು ಸಹ ಈಗ ಕಪ್ಪು ಐರನ್ ಏಜಡ್ ಆಗಿದ್ದೀರಾ. ಈಗ ಆತ್ಮ ಮತ್ತು ಶರೀರ ಏನು ಕಪ್ಪಾಗಿದೆ, ನಂತರ ಶುದ್ಧ ಹೇಗಾಗುವುದು? ಆತ್ಮ ಪ್ಯೂರ್ ಆದಾಗ ಶರೀರವೂ ಪ್ಯೂರ್ ಆಗಿರುವುದು ಸಿಗುತ್ತದೆ. ಅದು ಹೇಗೆ ಸಾಧ್ಯ? ಈ ಗಂಗಾ ಸ್ನಾನ ಮಾಡುವುದರಿಂದಲ್ಲ, ಇಲ್ಲ. ಕರೆಯುತ್ತಾರೆ, ಏ ಪತಿತ ಪಾವನ ಬನ್ನಿ ಎಂದು ಆತ್ಮವೇ ಹೇಳುತ್ತೆ ಅಲ್ವಾ. ಬುದ್ಧಿ ಪಾರಲೌಕಿಕ ತಂದೆಯ ಕಡೆ ಹೊರಟು ಹೋಗುತ್ತದೆ, ಏ ಬಾಬಾ ಎಂದು. ನೋಡಿ, ಬಾಬಾ ಎಂಬ ಅಕ್ಷರ ಎಷ್ಟು ಮಧುರವಾಗಿದೆ. ಭಾರತದಲ್ಲಿಯೇ ಬಾಬಾ ಬಾಬಾ ಎಂದು ಹೇಳುತ್ತಾರೆ.
ಈಗ ತಾವು ಆತ್ಮ ಅಭಿಮಾನಿಗಳಾಗಿ ಬಾಬರವರಿಗೆ ಮಕ್ಕಳಾಗಿದ್ದೀರಾ. ಬಾಬಾ ಹೇಳುತ್ತಾರೆ, ನಾನು ನಿಮ್ಮನ್ನು ಸ್ವರ್ಗದಲ್ಲಿ ಕಳುಹಿಸಿದ್ದೆ, ಹೊಸ ಶರೀರ ಧಾರಣೆ ಮಾಡಿಕೊಂಡಿದ್ದೀರಿ. ಈಗ ತಾವು ಏನಾಗಿದ್ದೀರಾ? ಈ ಮಾತುಗಳು ಸದಾ ಆಂತರಿಕದಲ್ಲಿ ಇರಬೇಕು. ಬಾಬಾರವರನ್ನೇ ನೆನಪು ಮಾಡಬೇಕು. ನೆನಪಂತೂ ಮಾಡ್ತೀರಾ ಅಲ್ವಾ? ಏ ಬಾಬಾ, ನಾವು ಆತ್ಮರು ಪತಿತರಾಗಿದ್ದೇವೆ. ಈಗ ತಾವು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ. ಡ್ರಾಮಾದಲ್ಲಿಯೂ ಸಹ ಈ ಪಾತ್ರವಿದೆ, ಆದ್ದರಿಂದಲೇ ಕರೆಯುತ್ತೀರಾ. ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ತಂದೆ ಬರುತ್ತಾರೆ. ಯಾವಾಗ ಹಳೆಯ ಪ್ರಪಂಚದಿಂದ ಹೊಸದು ಆಗಬೇಕಾಗುವುದು ಅಂದಾಗ ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ತಂದೆ ಬರುತ್ತಾರೆ. ತಾವು ಮಕ್ಕಳಿಗೆ ನಿಶ್ಚಯವಿದೆ, ಪ್ರಿಯಾತಿ ಪ್ರಿಯ ತಂದೆ ಬಾಬಾ ಆಗಿದ್ದಾರೆ. ಹೇಳಲಾಗುವುದು ಸ್ವೀಟ್ ಸ್ವೀಟರ್ ಸ್ವೀಟೆಸ್ಟ್. ಈಗ ಸ್ವೀಟ್ ಯಾರು? ಲೌಕಿಕ ಸಂಬಂಧದಲ್ಲಿ ಮೊದಲು ತಂದೆಗೆ ಮಧುರ ಅಂತ ಹೇಳಲಾಗುವುದು. ಯಾರು ಜನ್ಮ ಕೊಡುತ್ತಾರೆ, ಅನಂತರ ಶಿಕ್ಷಕ, ಅವರು ಒಳ್ಳೆಯವರಿರುತ್ತಾರೆ. ಅವರಿಂದ ಓದಿ ಪದವಿಯನ್ನು ಪಡೆದುಕೊಳ್ಳಲಾಗುವುದು. ಜ್ಞಾನ ಸೋರ್ಸ್ ಆಫ್ ಇನ್ಕಮ್ ಆಗಿದೆ, ಸಂಪಾದನೆಗೆ ಮೂಲ ಆಧಾರವಾಗಿದೆ. ಜ್ಞಾನ ನಾಲೆಡ್ಜ್ ಆಗಿದೆ, ಯೋಗ ನೆನಪಾಗಿದೆ ಅಂದಾಗ ಬೇಹದ್ದಿನ ತಂದೆ ಯಾರು ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಿದ್ದರು ಅವರನ್ನೇ ತಾವು ಈಗ ಮರೆತಿದ್ದೀರಾ. ಶಿವ ತಂದೆ ಹೇಗೆ ಬಂದರು ಎಂಬುದು ಯಾರಿಗೂ ಗೊತ್ತಿಲ್ಲ. ಚಿತ್ರಗಳಲ್ಲಿಯೂ ಸಹ ಸ್ಪಷ್ಟವಾಗಿ ತೋರಿಸಲಾಗಿದೆ. ಬ್ರಹ್ಮರವರ ಮೂಲಕ ಶಿವ ತಂದೆ ಸ್ಥಾಪನೆ ಮಾಡುತ್ತಾರೆ. ಶ್ರೀಕೃಷ್ಣ ಹೇಗೆ ರಾಜಯೋಗವನ್ನು ಕಲಿಸುತ್ತಾರೆ? ರಾಜಯೋಗ ಕಲಿಸುವುದು ಸತ್ಯಯುಗಕ್ಕಾಗಿ ಅಂದಾಗ ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಬಾಬಾರವರು ಕಲಿಸಿರಬಹುದು. ಸತ್ಯಯುಗದ ಸ್ಥಾಪನೆ ಮಾಡುವವರು ಶಿವತಂದೆಯಾಗಿದ್ದಾರೆ. ಶಿವತಂದೆ ಇವರ ಮೂಲಕ ಮಾಡಿಸುತ್ತಾರೆ. ಮಾಡಿಸುವಂತಹವರು ಶಿವತಂದೆ. ಅವರಂತೂ ತ್ರಿಮೂರ್ತಿ ಬ್ರಹ್ಮ ಎಂದು ಹೇಳುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ಶಿವ ಅಲ್ವಾ? ಇವರು ಸಾಕಾರ, ಬ್ರಹ್ಮಬಾಬಾ ಸಾಕಾರದಲ್ಲಿದ್ದಾರೆ. ಶಿವತಂದೆ ನಿರಾಕಾರ ಆಗಿದ್ದಾರೆ. ಸೃಷ್ಟಿಯು ಇಲ್ಲಿಯೇ ಇದೆ. ಈ ಸೃಷ್ಟಿಯ ಚಕ್ರ ಸುತ್ತುತ್ತಾ ಇರುವುದು, ಪುನರಾವರ್ತನೆ ಆಗುತ್ತಾ ಇರುವುದು. ಸೂಕ್ಷ್ಮವತನದ ಸೃಷ್ಟಿ ಚಕ್ರವೆಂದು ಗಾಯನ ಮಾಡುವುದಿಲ್ಲ. ವಿಶ್ವದ ಭೂಗೋಳ ಚರಿತ್ರೆ ಮನುಷ್ಯರದು ರಿಪೀಟ್ ಆಗುವುದು. ಸೂಕ್ಷ್ಮವತನದಲ್ಲಿ ಯಾವುದೇ ಚಕ್ರದ ಮಾತಿರುವುದಿಲ್ಲ. ಗಾಯನವೂ ಇದೆ. ವಿಶ್ವದ ಭೂಗೋಳ ಚರಿತ್ರೆ ಪುನರಾವರ್ತನೆ ಆಗುವುದೆಂದು. ಇದೆಲ್ಲ ಇಲ್ಲಿನ ಮಾತಾಗಿದೆ. ಸತ್ಯಯುಗ, ತ್ರೇತಾ, ದ್ವಾಪರ, ಕಲಿಯುಗ. ಮಧ್ಯದಲ್ಲಿ ಅವಶ್ಯವಾಗಿ ಸಂಗಮಯುಗ ಬೇಕು. ಇಲ್ಲವೆಂದರೆ ಕಲಿಯುಗವನ್ನು ಸತ್ಯಯುಗವನ್ನಾಗಿ ಯಾರು ಮಾಡುವುದು? ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುವಂತಹ ತಂದೆ ಸಂಗಮ ಯುಗದಲ್ಲಿಯೇ ಬರುತ್ತಾರೆ. ಇವರಂತೂ ಹೈಯೆಸ್ಟ್ ಅಥಾರಿಟಿ ಗಾಡ್ ಫಾದರ್ ಆಗಿದ್ದಾರೆ. ಇದಂತೂ ಹೈಯೆಸ್ಟ್ ಅಥಾರಿಟಿ ಗಾಡ್ ಫಾದರ್ಲಿ ಗೌರ್ಮೆಂಟ್ ಆಗಿದೆ. ಜೊತೆಯಲ್ಲಿ ಧರ್ಮರಾಜನೂ ಇದ್ದಾರೆ. ಆತ್ಮ ಹೇಳುತ್ತೆ, ನಾನು ನಿರ್ಗುಣನಲ್ಲಿ ಯಾವುದೇ ಗುಣ ಇಲ್ಲ ಎಂದು. ಯಾವುದೇ ದೇವತೆಗಳ ಮಂದಿರದಲ್ಲಿ ಹೋದರೆ ಅವರ ಮುಂದೆ ಆ ರೀತಿ ಹೇಳುತ್ತಾರೆ. ಹೇಳಬೇಕು ತಂದೆಗೆ, ಶಿವ ತಂದೆಗೆ. ಅವರನ್ನು ಬಿಟ್ಟು ದೇವತೆಗಳಿಗೆ ಬಂದು ಹೇಳ್ತಾರೆ. ಬ್ರದರ್ಸ್ ಅಲ್ವಾ ಎಲ್ಲ ಆತ್ಮರು? ಈ ದೇವತೆಗಳೆಲ್ಲ ಬ್ರದರ್ಸೇ ಆದ್ರಲ್ವಾ? ಬ್ರದರ್ಸ್ ಇದ್ದಾರೆ ಅಂದಾಗ ಅವರಿಂದ ಏನು ಸಿಗುವುದಿಲ್ಲ. ಸಹೋದರರ ಪೂಜೆ ಮಾಡುತ್ತಾ ಮಾಡುತ್ತಾ ಕೆಳಗೆ ಇಳಿದು ಬಂದಿದ್ದಾರೆ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಶಿವ ತಂದೆ ಬಂದಿದ್ದಾರೆ. ಅವರಿಂದ ನಮಗೆ ಆಸ್ತಿ ಸಿಗುವುದು. ತಂದೆಯನ್ನೇ ತಿಳಿದುಕೊಂಡಿಲ್ಲ, ಆದ್ದರಿಂದ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಕೆಲವರಂತೂ ಹೇಳುತ್ತಾರೆ ಅಖಂಡ ಜ್ಯೋತಿ ತತ್ವ ಎಂದು. ಇನ್ನು ಕೆಲವರು ಹೇಳುತ್ತಾರೆ ನಾಮರೂಪದಿಂದ ಭಗವಂತ ಭಿನ್ನರಾಗಿದ್ದಾರೆಂದು. ಯಾವಾಗ ಅಖಂಡ ಜ್ಯೋತಿ ಸ್ವರೂಪ ಅಂದಾಗ ಮತ್ತೆ ನಾಮರೂಪದಿಂದ ಭಿನ್ನ ಹೇಗೆ ಹೇಳುವುದು? ತಂದೆಯನ್ನು ತಿಳಿದುಕೊಳ್ಳದಿರುವ ಕಾರಣದಿಂದಾಗಿಯೇ ಪತಿತರಾಗಿದ್ದಾರೆ. ತಮೋ ಪ್ರಧಾನರು ಆಗಲೇಬೇಕು. ಮತ್ತು ಯಾವಾಗ ತಂದೆ ಬರುತ್ತಾರೆ ಆಗ ತಂದೆಯೇ ಬಂದು ಎಲ್ಲರನ್ನ ಸತೋಪ್ರಧಾನ ಮಾಡುತ್ತಾರೆ. ಆತ್ಮರು ನಿರಾಕಾರಿ ಪ್ರಪಂಚದಲ್ಲಿ ಎಲ್ಲರೂ ತಂದೆಯ ಜೊತೆಯಲ್ಲಿಯೇ ಇರುತ್ತೇವೆ. ನಂತರ ಇಲ್ಲಿ ಬಂದು ಸತೋ ರಜೋ ತಮೋನಲ್ಲಿ ಬಂದು ಪಾತ್ರ ಮಾಡುತ್ತೇವೆ.
ಆತ್ಮವೇ ತಂದೆಯನ್ನು ನೆನಪು ಮಾಡುತ್ತದೆ. ತಂದೆ ಬಂದಿದ್ದಾರೆ. ತಂದೆ ಹೇಳುತ್ತಾರೆ, ಬ್ರಹ್ಮರವರ ತನುವನ್ನು ಆಧಾರ ತೆಗೆದುಕೊಂಡಿದ್ದೇನೆ. ಇದಾಗಿದೆ ಭಾಗ್ಯಶಾಲಿ ರಥ. ಆತ್ಮವಿಲ್ಲದೆ ಶರೀರ ರಥ ಏನೂ ಮಾಡುವುದಿಲ್ಲ. ಈಗ ತಾವು ಮಕ್ಕಳಿಗೆ ತಿಳಿಸಲಾಗುತ್ತಿದೆ, ಇದಾಗಿದೆ ಜ್ಞಾನದ ಸುರಿಮಳೆ. ಜ್ಞಾನವಾಗಿದೆ. ಇದರಿಂದ ಏನಾಗತ್ತೆ? ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚವಾಗುವುದು. ಗಂಗಾ ಜಮುನಾ ಅಂತೂ ಸತ್ಯಯುಗದಲ್ಲಿ ಇರತ್ತೆ. ಹೇಳ್ತಾರೆ ಶ್ರೀಕೃಷ್ಣ ಜಮುನಾ ತಟದಲ್ಲಿ ಆಟವಾಡುತ್ತಿದ್ದರೆಂದು. ಈ ರೀತಿ ಮಾತಂತೂ ಇಲ್ಲ. ಅವರಂತೂ ಸತ್ಯಯುಗದ ರಾಜಕುಮಾರ. ಬಹಳ ಒಳ್ಳೆಯ ರೀತಿ ಅವರನ್ನು ಸಂಪಾಲನೆ ಮಾಡಲಾಗುವುದು. ಏಕೆಂದರೆ ಹೂ ಆಗಿದ್ದಾರೆ ಅಲ್ವಾ? ಹೂವು ಎಷ್ಟು ಸುಂದರವಾಗಿರುತ್ತದೆ. ಹೂಗಳಿಂದ ಎಲ್ಲರೂ ಸುಗಂಧ ತೆಗೆದುಕೊಳ್ಳುತ್ತಾರೆ. ಮುಳ್ಳುಗಳಿಂದ ಸುಗಂಧ ಯಾರು ತೆಗೆದುಕೊಳ್ಳುವುದಿಲ್ಲ. ಈಗಂತೂ ಈ ಪ್ರಪಂಚ ಮುಳ್ಳುಗಳ ಕಾಡಾಗಿದೆ. ಮುಳ್ಳುಗಳ ಕಾಡನ್ನು ಹೂಗಳ ತೋಟವನ್ನಾಗಿ ಬಾಬರವರೇ ಮಾಡುತ್ತಾರೆ. ಆದ್ದರಿಂದ ಹೆಸರೇ ಆಗಿದೆ ಬಾಬರವರಿಗೆ ಬಬೂಲ್ನಾಥ್ ಎಂದು ಕರೀತಾರಲ್ವ. ಬಾಬರವರಿಗೆ ಬಬೂಲ್ನಾಥ್. ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಮಹಿಮೆ ಮಾಡಲಾಗುವುದು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಬಾಬಾ ಎಂದು. ಈಗ ತಾವು ಮಕ್ಕಳಿಗೆ ತಂದೆಯ ಜೊತೆ ಎಷ್ಟು ಪ್ರೀತಿ ಇರಬೇಕು. ಆ ಲೌಕಿಕ ತಂದೆಯಂತೂ ತಮ್ಮನ್ನು ಗಟ್ಟರಲ್ಲಿ ಬೀಳಿಸುತ್ತಾರೆ. ಈ ತಂದೆ 21 ಜನ್ಮಗಳಿಗಾಗಿ ಗಟ್ಟರಿಂದ ಅಂದರೆ ವಿಕಾರಗಳಿಂದ ಹೊರತೆಗೆದು ಪಾವನ ಮಾಡುತ್ತಾರೆ. ಅವರು ನಿಮ್ಮನ್ನು ಪತಿತ ಮಾಡುತ್ತಾರೆ. ಆದ್ದರಿಂದ ಲೌಕಿಕ ತಂದೆ ಇದ್ದರೂ ಸಹ ಪಾರಲೌಕಿಕ ತಂದೆಯನ್ನು ಆತ್ಮ ನೆನಪು ಮಾಡುತ್ತದೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ಅರ್ಧ ಕಲ್ಪ ತಂದೆಯನ್ನು ನೆನಪು ಮಾಡಿದ್ದೇವೆ. ತಂದೆ ಅವಶ್ಯವಾಗಿ ಬರುತ್ತಾರೆ. ಶಿವ ಜಯಂತಿಯನ್ನು ಆಚರಿಸುತ್ತೇವೆ ಅಲ್ವಾ? ತಾವು ತಿಳಿದುಕೊಂಡಿದ್ದೀರಾ, ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ. ಈಗ ನಮ್ಮ ಸಂಬಂಧ ಆ ತಂದೆಯ ಜೊತೆ ಇದೆ ಅಂದಾಗ ಲೌಕಿಕ ತಂದೆಯ ಜೊತೆಗೂ ಇದೆ. ಪಾರಲೌಕಿಕ ತಂದೆಯನ್ನು ನೆನಪು ಮಾಡುವುದರಿಂದ ತಾವು ಪಾವನರಾಗುತ್ತೀರಾ. ಆತ್ಮನಿಗೆ ಗೊತ್ತು, ಅವರು ನಮ್ಮ ಲೌಕಿಕ ತಂದೆ, ಇವರು ನಮ್ಮ ಪಾರಲೌಕಿಕ ತಂದೆಯಾಗಿದ್ದಾರೆಂದು. ಭಕ್ತಿ ಮಾರ್ಗದಲ್ಲಿಯೂ ಸಹ ಆತ್ಮ ತಿಳಿದುಕೊಳ್ಳುತ್ತದೆ. ಆದ್ದರಿಂದಲೇ ಆತ್ಮ ಹೇಳುತ್ತೆ, ಏ ಭಗವಂತ, ಓ ಗಾಡ್ ಫಾದರ್ ಎಂದು. ಅವಿನಾಶಿ ತಂದೆಯನ್ನು ನೆನಪು ಮಾಡಲಾಗುವುದು. ಆ ತಂದೆಯೇ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಇದು ಯಾರಿಗೂ ಗೊತ್ತಿಲ್ಲ. ಶಾಸ್ತ್ರಗಳಲ್ಲಂತೂ ಯುಗಗಳ ಆಯುಷ್ಯು ಸಹ ಬಹಳ ದೊಡ್ಡದಾಗಿ ಬರೆದಿದ್ದಾರೆ. ಇದು ಯಾರ ವಿಚಾರದಲ್ಲಿಯೂ ಬರುವುದಿಲ್ಲ. ತಂದೆ ಬಂದಿರುವುದೇ ಪತಿತರನ್ನು ಪಾವನರನ್ನಾಗಿ ಮಾಡಲು. ಅಂದಾಗ ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಬರುತ್ತಾರೆ. ಕಲ್ಪದ ಆಯುಷ್ಯು ಲಕ್ಷಾಂತರ ವರ್ಷಗಳೆಂದು ಬರೆದು ಮನುಷ್ಯರನ್ನು ಬಿಲ್ಕುಲ್ ಘೋರ ಅಂಧಕಾರದಲ್ಲಿ ಹಾಕಿದ್ದಾರೆ. ಪೆಟ್ಟು ತಿನ್ನುತ್ತಿರುತ್ತಾರೆ ತಂದೆಯನ್ನು ಪಡೆಯಲು. ಹೇಳ್ತಾರೆ, ಯಾರು ಬಹಳ ಭಕ್ತಿ ಮಾಡಿರುತ್ತಾರೆ ಅವರಿಗೆ ಭಗವಂತ ಸಿಗುತ್ತಾರೆ ಎಂದು. ಎಲ್ಲರಿಗಿಂತ ಜಾಸ್ತಿ ಭಕ್ತಿ ಮಾಡಿರುವಂತಹವರಿಗೆ ಮೊದಲು ಅವಶ್ಯವಾಗಿ ಸಿಗಬೇಕು. ತಂದೆ ಲೆಕ್ಕಾಚಾರವನ್ನು ತಿಳಿಸುತ್ತಾರೆ. ಎಲ್ಲರಿಗಿಂತ ಮೊದಲು ಭಕ್ತಿ ತಾವೇ ಮಾಡಿದ್ದೀರಾ. ಬೇಹದ್ದಿನ ತಂದೆ ತಮಗೆ ಸಿಕ್ಕಿದ್ದಾರೆ. ಮೊಟ್ಟ ಮೊದಲು ಭಗವಂತನ ಮೂಲಕ ತಮಗೆ ಜ್ಞಾನ ಸಿಗಬೇಕು. ಅನಂತರ ತಾವು ಹೊಸ ಪ್ರಪಂಚದಲ್ಲಿ ರಾಜ್ಯ ಮಾಡುತ್ತೀರಾ. ಬೇಹದ್ದಿನ ತಂದೆ ತಮಗೆ ಜ್ಞಾನ ಕೊಡುತ್ತಿದ್ದಾರೆ. ಇದರಲ್ಲಿ ಯಾವುದೇ ಕಷ್ಟದ ಮಾತಂತೂ ಇಲ್ಲ. ಬಾಬಾ ಹೇಳುತ್ತಾರೆ, ನೀವು ಅರ್ಧ ಕಲ್ಪ ತಂದೆಯನ್ನು ನೆನಪು ಮಾಡಿದ್ದೀರಾ. ಸುಖದಲ್ಲಿ ಯಾರೂ ನೆನಪು ಮಾಡುವುದಿಲ್ಲ. ಅಂತಿಮದಲ್ಲಿ ಯಾವಾಗ ದುಃಖಿಗಳಾಗುತ್ತಾರೆ ಆಗ ನಾನು ಬಂದು ಸುಖಿಗಳನ್ನಾಗಿ ಮಾಡುತ್ತೇನೆ. ಈಗ ತಾವು ಬಹಳ ದೊಡ್ಡ ವ್ಯಕ್ತಿಗಳಾಗಿದ್ದೀರಾ. ನೋಡಿ, ಚೀಫ್ ಮಿನಿಸ್ಟರು, ಪ್ರೈಮ್ ಮಿನಿಸ್ಟರು ಬಂಗಲೆಗಳು ಎಷ್ಟು ಚೆನ್ನಾಗಿರುತ್ತೆ. ಫಸ್ಟ್ ಕ್ಲಾಸ್ ಇರುತ್ತೆ ಅಲ್ಲಿ. ಮತ್ತು ಹಸುಗಳು ಎಲ್ಲ ಫರ್ನಿಚರು ಎಲ್ಲವೂ ಫಸ್ಟ್ ಕ್ಲಾಸ್ ಇರುತ್ತೆ. ತಾವಂತೂ ಎಷ್ಟು ದೊಡ್ಡ ವ್ಯಕ್ತಿಗಳು, ದೇವತೆಗಳಾಗುತ್ತಿದ್ದೀರಾ. ದೈವಿ ಗುಣವುಳ್ಳಂತಹ ದೇವತೆಗಳು, ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಅಲ್ಲಿ ನಿಮಗಾಗಿ ಮಹಲ್ಲುಗಳು ಕೂಡ ವಜ್ರ ವೈಡೂರ್ಯಗಳಿಂದ ನಿರ್ಮಾಣವಾಗಿರುತ್ತವೆ. ಅಲ್ಲಿ ನಿಮ್ಮ ಫರ್ನಿಚರ್ಸು ಚಿನ್ನದಿಂದ ಲೇಪಿಸಿರುವಂತಹ ಫಸ್ಟ್ ಕ್ಲಾಸ್ ಫರ್ನಿಚರ್ಸ್ ಇರುತ್ತೆ. ವಜ್ರ ವೈಡೂರ್ಯಗಳಿಂದ ತಯಾರು ಮಾಡಲ್ಪಟ್ಟಿರುವಂತಹದ್ದು. ಇಲ್ಲಂತೂ
ಈ ಉಯ್ಯಾಲೆ ಇದೆಲ್ಲ ಎಷ್ಟು ಬೆಗರಿ ಇರುತ್ತೆ. ಅಲ್ಲಂತೂ ಫಸ್ಟ್ ಕ್ಲಾಸ್ ವಜ್ರ ವೈಡೂರ್ಯಗಳ ವಸ್ತುಗಳು ಎಲ್ಲ ಇರುತ್ತೆ. ಇದಾಗಿದೆ ರುದ್ರ ಜ್ಞಾನ ಯಜ್ಞ. ಶಿವನಿಗೆ ರುದ್ರ ಎಂದು ಹೇಳಲಾಗುವುದು. ಯಾವಾಗ ಭಕ್ತಿ ಪೂರ್ತಿಯಾಗತ್ತೆ ಆಗ ಭಗವಂತ ರುದ್ರ ಜ್ಞಾನ ಯಜ್ಞವನ್ನು ರಚಿಸುತ್ತಾರೆ. ಯಾವಾಗ ಭಕ್ತಿ ಪೂರ್ತಿಯಾಗುವುದು ಆಗ ಭಗವಂತ ರುದ್ರ ಯಜ್ಞವನ್ನು ರಚಿಸುತ್ತಾರೆ. ಸತ್ಯಯುಗದಲ್ಲಿ ಯಜ್ಞ ಅಥವಾ ಭಕ್ತಿಯ ಮಾತು ಇರುವುದಿಲ್ಲ. ಈ ಸಮಯದಲ್ಲಿಯೇ ತಂದೆ ಈ ಅವಿನಾಶಿ ರುದ್ರ ಜ್ಞಾನ ಯಜ್ಞವನ್ನು ರಚಿಸುತ್ತಾರೆ. ನಂತರ ಗಾಯನ ನಡೆಯುವುದು. ಭಕ್ತಿ ಸದೈವ ನಡೆಯುವುದಿಲ್ಲ. ಭಕ್ತಿ ಮತ್ತು ಜ್ಞಾನ. ಭಕ್ತಿ ರಾತ್ರಿ, ಜ್ಞಾನ ದಿನ. ತಂದೆಯೇ ಬಂದು ದಿನವನ್ನು ಮಾಡುತ್ತಾರೆ ಅಂದಾಗ ತಂದೆಯ ಜೊತೆ ಮಕ್ಕಳಿಗೆ ಎಷ್ಟು ಪ್ರೀತಿ ಇರಬೇಕು. ಬಾಬಾ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಅತಿ ಪ್ರಿಯ ತಂದೆ ಅವರಾಗಿದ್ದಾರೆ. ಅವರಿಗಿಂತ ಹೆಚ್ಚು ಪ್ರಿಯವಾದ ವಸ್ತು ಯಾವುದೂ ಇರುವುದಿಲ್ಲ. ಅರ್ಧ ಕಲ್ಪದಿಂದ ನೆನಪು ಮಾಡುತ್ತಾ ಬಂದಿದ್ದೀರಾ, ಬಾಬಾರವರೇ ಬಂದು ನಮ್ಮ ದುಃಖವನ್ನು ದೂರ ಮಾಡಿ ಎಂದು. ಈಗ ತಂದೆ ಬಂದಿದ್ದಾರೆ, ತಿಳಿಸುತ್ತಾರೆ ತಮ್ಮ ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕು. ಇಲ್ಲಿ ಬಾಬಾರವರ ಬಳಿ ಎಲ್ಲಿಯವರೆಗೆ ಕುಳಿತುಕೊಳ್ಳುತ್ತೀರಾ? ತಂದೆಯ ಜೊತೆಯಂತೂ ಪರಮಧಾಮದಲ್ಲೂ ಇರಬೇಕಾಗುವುದು. ಇಲ್ಲಿ ಇಷ್ಟೆಲ್ಲ ಮಕ್ಕಳು ಇರಲಾಗುವುದಿಲ್ಲ. ಶಿಕ್ಷಕ ಸವಾಲ್ ಹೇಗೆ ಕೇಳುತ್ತಾರೆ? ಲೌಡ್ ಸ್ಪೀಕರಲ್ಲಿ ರೆಸ್ಪಾಂಡ್ ಹೇಗೆ ಕೊಡಲು ಸಾಧ್ಯವಾಗತ್ತೆ? ಅದಕ್ಕೋಸ್ಕರ ಕೆಲವರು ವಿದ್ಯಾರ್ಥಿಗಳಿಗೆ ಅಂದರೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಓದಿಸಲಾಗುವುದು. ಕಾಲೇಜಂತೂ ಬಹಳ ಇರುತ್ತೆ. ಮತ್ತೆಯೂ ಎಲ್ಲರ ಪರೀಕ್ಷೆ ಆಗತ್ತೆ, ಲಿಸ್ಟ್ ತಯಾರಾಗತ್ತೆ. ಇಲ್ಲಂತೂ ಒಬ್ಬ ತಂದೆ ಓದಿಸುತ್ತಾರೆ. ಇದನ್ನು ತಿಳಿಸಬೇಕು. ದುಃಖದಲ್ಲಿ ಸ್ಮರಣೆ ಎಲ್ಲರೂ ಮಾಡುತ್ತಾರೆ ಆ ಪಾರಲೌಕಿಕ ತಂದೆಯನ್ನು. ಈಗ ತಂದೆ ಬಂದಿದ್ದಾರೆ. ಮಹಾಭಾರತ ಯುದ್ಧವು ಸನ್ಮುಖದಲ್ಲಿ ನಿಂತಿದೆ. ಅವರು ತಿಳಿದುಕೊಳ್ಳುತ್ತಾರೆ ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣ ಬಂದರೆಂದು. ಅದಂತೂ ಆಗಲು ಸಾಧ್ಯವಿಲ್ಲ. ಏಕೆಂದರೆ ಶ್ರೀಕೃಷ್ಣ ಸತ್ಯಯುಗದ ಮೊದಲ ರಾಜಕುಮಾರ. ಪಾಪ ಮನುಷ್ಯರು ತಬ್ಬಿಬ್ಬಾಗಿದ್ದಾರೆ ಅಲ್ವಾ? ಮತ್ತೆಯೂ ಸಹ ಕೃಷ್ಣ ಕೃಷ್ಣ ಎಂದು ಹೇಳುತ್ತಾ ನೆನಪು ಮಾಡುತ್ತಿರುತ್ತಾರೆ. ಈಗ ಪ್ರಿಯಾತಿ ಪ್ರಿಯ ತಂದೆ ಶಿವ ತಂದೆಯಾಗಿದ್ದಾರೆ ಅಂದಾಗ ಕೃಷ್ಣನೂ ಪ್ರಿಯಾತಿ ಪ್ರಿಯವಾಗಿದ್ದಾರೆ. ಆದರೆ ಶಿವ ತಂದೆ ನಿರಾಕಾರ, ಕೃಷ್ಣ ಸಾಕಾರ ಆಗಿದ್ದಾರೆ. ನಿರಾಕಾರ ತಂದೆ ಎಲ್ಲ ಆತ್ಮರಿಗೆ ತಂದೆಯಾಗಿದ್ದಾರೆ. ಇರುವುದಂತೂ ಇಬ್ಬರೂ ಬಹಳ ಪ್ರಿಯ. ಶ್ರೀಕೃಷ್ಣನೂ ಸಹ ವಿಶ್ವಕ್ಕೆ ಮಾಲೀಕರಲ್ವಾ? ಈಗ ತಾವು ನಿರ್ಣಯ ಮಾಡಬಹುದು ಜಾಸ್ತಿ ಪ್ರಿಯರಾಗಿರುವವರು ಯಾರು. ಶಿವತಂದೆಯೇ ಆ ರೀತಿ ಯೋಗ್ಯರನ್ನಾಗಿ ಮಾಡುತ್ತಾರೆ ಅಲ್ವಾ? ಶ್ರೀಕೃಷ್ಣ ಏನು ಮಾಡ್ತಾರೆ? ತಂದೆಯೇ ಶ್ರೀಕೃಷ್ಣನನ್ನು ಆ ರೀತಿ ತಯಾರು ಮಾಡುತ್ತಾರೆ ಅಂದಾಗ ಗಾಯನವೂ ಸಹ ಜಾಸ್ತಿ ಆ ತಂದೆಗೆ ಆಗಬೇಕು. ಶಂಕರನ ನೃತ್ಯವನ್ನು ತೋರಿಸುತ್ತಾರೆ. ವಾಸ್ತವದಲ್ಲಿ ನೃತ್ಯದ ಮಾತಂತೂ ಇಲ್ಲ. ತಂದೆ ತಿಳಿಸುತ್ತಾರೆ, ತಾವೆಲ್ಲರೂ ಪಾರ್ವತಿಯರಾಗಿದ್ದೀರಾ. ಈ ಶಿವ ಅಮರನಾಥ ತಮಗೆ ಕತೆ ತಿಳಿಸುತ್ತಿದ್ದಾರೆ. ಅದಾಗಿದೆ ನಿರ್ವಿಕಾರಿ ಪ್ರಪಂಚ. ವಿಕಾರದ ಮಾತೇ ಇರುವುದಿಲ್ಲ. ತಂದೆ ವಿಕಾರಿ ಪ್ರಪಂಚವನ್ನು ಸ್ಥಾಪನೆ ಮಾಡುವುದಿಲ್ಲ. ವಿಕಾರದಲ್ಲಿ ದುಃಖವಿದೆ. ಮನುಷ್ಯರು ಹಠಯೋಗವನ್ನು ಬಹಳ ಕಲಿಯುತ್ತಾರೆ. ಗುಹೆಗಳಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ. ಬೆಂಕಿಯ ಮೇಲೆಯೂ ಕೂಡ ನಡೆಯುತ್ತಾರೆ. ಆಗ್ಸೆ ಬಿ ಚಲೆ ಜಾತೆ ಅಂತಾರೆ ಬಾಬರೂರು. ಬೆಂಕಿಯಲ್ಲೂ ನಡೀತಾರೆ. ರಿದ್ದಿ ಸಿದ್ಧಿಯೂ ಸಹ ಬಹಳ ಇದೆ. ಜಾದೂಗಾರಿಯಿಂದ ಬಹಳ ವಸ್ತುಗಳನ್ನು ತಯಾರು ಮಾಡುತ್ತಾರೆ. ಭಗವಂತನಿಗೂ ಸಹ ಜಾದೂಗಾರ, ರತ್ನಗಾರ, ಸೌದಾಗಾರ ಎಂದು ಹೇಳುತ್ತಾರೆ ಅಂದಾಗ ಅವಶ್ಯವಾಗಿ ತಂದೆ ಚೈತನ್ಯದಲ್ಲಿದ್ದಾರೆ ಅಲ್ವಾ? ಹೇಳ್ತಾರೆ, ನಾನು ಆತ್ಮನಾಗಿದ್ದೇನೆ, ಜಾದೂಗಾರ ಅಲ್ವಾ? ಮನುಷ್ಯರನ್ನ ದೇವತೆಗಳನ್ನಾಗಿ, ಬಡವರಿಂದ ರಾಜಕುಮಾರರನ್ನಾಗಿ ತಂದೆ ಮಾಡುತ್ತಾರೆ. ಅಂತಹ ಜಾದು ಎಂದಾದರೂ ನೋಡಿದ್ದೀರಾ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು,
ಹೂಗಳ ತೋಟದಲ್ಲಿ ಹೋಗಬೇಕು, ಆದ್ದರಿಂದ ಸುಗಂಧಭರಿತ ಹೂಗಳಾಗಬೇಕು. ಯಾರಿಗೂ ದುಃಖ ಕೊಡಬಾರದು. ಒಬ್ಬ ಪಾರಲೌಕಿಕ ತಂದೆಯ ಜೊತೆ ಸರ್ವ ಸಂಬಂಧಗಳನ್ನು ಜೋಡಿಸಬೇಕು. ಹೂಗಳ ತೋಟದಲ್ಲಿ ಹೋಗಬೇಕು, ಆದ್ದರಿಂದ ಸುಗಂಧಭರಿತ ಹೂ ಆಗಬೇಕು. ಯಾರಿಗೂ ದುಃಖ ಕೊಡಬಾರದು. ಒಬ್ಬ ಪಾರಲೌಕಿಕ ತಂದೆಯ ಜೊತೆ ಸರ್ವ ಸಂಬಂಧವನ್ನು ಜೋಡಿಸಬೇಕು. 2ನೇ ಪಾಯಿಂಟು, ಶಿವ ತಂದೆ ಪ್ರಿಯಾತಿ ಪ್ರಿಯವಾಗಿದ್ದಾರೆ. ಆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಸುಖದಾತ ತಂದೆಯನ್ನು ನೆನಪು ಮಾಡಬೇಕು. ವರದಾನ: ಅನ್ಯರ ಕಡಿಮೆಗಳು ಬಲಹೀನತೆಗಳನ್ನು ನೋಡದೆ ತಮ್ಮ ಗುಣ ಮತ್ತು ಶಕ್ತಿಗಳ ಸಹಯೋಗ ಕೊಡುವಂತಹ ಮಾಸ್ಟರ್ ದಾತ ಆಗಿರಿ. ಅನ್ಯರ ಕಡಿಮೆಗಳು ಬಲಹೀನತೆಗಳನ್ನು ನೋಡದೆ ತಮ್ಮ ಗುಣ ಮತ್ತು ಶಕ್ತಿಗಳ ಸಹಯೋಗ ಕೊಡುವಂತಹ ಮಾಸ್ಟರ್ ದಾತರಾಗಿರಿ. ವರದಾನದ ವಿಶ್ಲೇಷಣೆ: ಯಾರು ಸದಾ ಈ ಆತ್ಮಿಕ ಭಾವನೆಯಲ್ಲಿ ಇರುತ್ತಾರೆ, ಸರ್ವ ಆತ್ಮರು ನಮ್ಮ ಸಮಾನ ಆಸ್ತಿಗೆ ಅಧಿಕಾರಿಗಳಾಗಬೇಕೆಂದು ಅವರೇ ಮಾಸ್ಟರ್ ದಾತರು. ಅನ್ಯರ ಕಡಿಮೆಗಳು ಬಲಹೀನತೆಗಳನ್ನು ನೋಡದೆ ತಾವು ಧಾರಣೆ ಮಾಡಿಕೊಂಡಿರುವಂತಹ ಗುಣಗಳು ಮತ್ತು ಶಕ್ತಿಗಳ ಸಹಯೋಗವನ್ನು ಅವರು ಕೊಡುತ್ತಾರೆ. ಇವರಿರೋದೇ ಈ ರೀತಿ ಈ ಭಾವನೆಗೆ ಬದಲಾಗಿ ನಾನು ಇವರನ್ನೂ ಸಹ ತಂದೆಯ ಸಮಾನ ಮಾಡಬೇಕು, ಈ ಶುಭ ಭಾವನೆ ಇರಬೇಕು. ಜೊತೆಗೆ ಇದೇ ಶ್ರೇಷ್ಠ ಕಾಮನೆ ಇರಬೇಕು. ಸರ್ವ ಆತ್ಮರು ಕಂಗಾಲು, ದುಃಖಿ, ಅಶಾಂತಿಯಿಂದ ಸದಾ ಶಾಂತ, ಸುಖರೂಪ, ಮಾಲಾಮಾಲಾಗಬೇಕು. ಈ ಭಾವನೆ ಇರಬೇಕು. ಆಗ ಹೇಳಬಹುದು ಮಾಸ್ಟರ್ ದಾತ ಎಂದು. ಸ್ಲೋಗನ್: ಮನಸ್ಸ ವಾಚ ಕರ್ಮಣ ಸೇವೆ ಮಾಡುವವರೇ ನಿರಂತರ ಸೇವಾದಾರಿಗಳು. ಅವರ ಪ್ರತಿ ಶ್ವಾಸದಲ್ಲಿ ಸೇವೆ ಸಮಾವೇಶವಾಗಿರುತ್ತದೆ. ಅವ್ಯಕ್ತ ಇಶಾರೆ: ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿದ್ದು ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿ. ಮೊದಲು ತಮ್ಮ ದೇಹದಿಂದ, ದೇಹದ ಸಂಬಂಧಗಳು, ಹಳೆಯ ಪ್ರಪಂಚದ ಸ್ಮೃತಿಯಿಂದ ಮುಕ್ತರಾಗಿರಿ. ಯಾವಾಗ ಈ ಮುಕ್ತಿಯ ಅವಸ್ಥೆಯ ಅನುಭವ ಮಾಡುತ್ತೀರಾ, ಆಗ ಮುಕ್ತರಾದ ನಂತರ ಜೀವನ್ಮುಕ್ತಿಯ ಅನುಭವ ಸ್ವತಃವಾಗಿ ಆಗುವುದು. ಅಂದಾಗ ಚೆಕ್ ಮಾಡಿಕೊಳ್ಳಿ, ಜೀವನದಲ್ಲಿರುತ್ತಾ ದೇಹ ಮತ್ತು ದೇಹದ ಸಂಬಂಧ, ಹಳೆಯ ಪ್ರಪಂಚದ ಆಕರ್ಷಣೆಯಿಂದ ಎಲ್ಲಿಯವರೆಗೆ ಮುಕ್ತರಾಗಿದ್ದೇವೆ. ಓಂ ಶಾಂತಿ.